ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆ ದೇಶದಲ್ಲಿ ಹುಟ್ಟಿ ಭಾರತಕ್ಕೆ ಬಂದು ಭಾರತದ ಹೆಸರನ್ನು ಜಗತ್ತಿಗೆ ಮುಟ್ಟಿಸಿದಂಥ ಒಬ್ಬ ಮಹಿಳೆಯ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಅದು ಬ್ರಿಟಿಷರ ವಿರುದ್ಧ ಹೋರಾಡದಂತಹ ಸ್ವತಂತ್ರ ಭಾರತದ ಕಾಲ. ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಬಹಳಷ್ಟು ಸವಾಲುಗಳು ಎದುರಾಗಿತ್ತು. ಬ್ರಿಟಿಷರ ವಿರುದ್ಧ ಹೋರಾಡುವುದು, ಅಂತಹ ಸಂದರ್ಭದಲ್ಲಿ ಶುರುವಾದಂಥ ಎರಡನೇ ಮಹಾಯುದ್ಧ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಸ್ವತಂತ್ರ ಹೋರಾಟಗಾರರಿಗೆ ಬೆಂಬಲ, ಅಹಿಂಸಾ ಚಳುವಳಿಗಳು, ರಾಷ್ಟ್ರೀಯ ನಾಯಕರ ಪ್ರಮುಖ ಘೋಷಣೆಗಳಾಗಿರ್ಬೋದು, ಹಿಂಸಾಚಾರ ಘಟನೆಗಳು, ಉಪವಾಸ ಸತ್ಯಾಗ್ರಹಗಳು ಹಾಗೂ ಭಾರತದಲ್ಲಿ ಬಂದರೆ ಬಡತನ, ಶಿಕ್ಷಣ, ನಿರುದ್ಯೋಗ ಇನ್ನು ಬಹಳಷ್ಟು ಸಮಸ್ಯೆಗಳು ಆ ಸಂದರ್ಭದಲ್ಲಿದ್ದು, ಅದರ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಸಹ ಬಹಳಷ್ಟು ಪ್ರಮಾಣದಲ್ಲಿತ್ತು. ಉದಾಹರಣೆ ಸಿಡುಬು, ಪ್ಲೇಗ್, ಕಾಲಾರ ಇನ್ನು ಮುಂತಾದ ರೋಗಗಳು ಆ ಸಂದರ್ಭದಲ್ಲಿ ಬಹಳ ಇತ್ತು. ಅಂತಹ ಸಂದರ್ಭದಲ್ಲಿ ಉತ್ತರ ಮ್ಯಾಸಿಡೋನಿಯಾದಿಂದ ಬಂದಂಥ ಒಬ್ಬ ಮಹಿಳೆ ಭಾರತದ ಕಲ್ಕತ್ತೆಗೆ ಬಂದು ಅಲ್ಲಿ ಸೈಂಟ್ ಮೇರಿಸ್ ಎಂಬ ಹೈಸ್ಕೂಲ್ನಲ್ಲಿ ಪಾಠ ಮಾಡ್ತಿರ್ತಾರೆ. ಅವರು ಬಂದು ಪಾಠ ಮಾಡ್ತಿರ್ಬೇಕಾದ್ರೆ ಡೈಲಿ ಹೋಗಿ ಬರ್ತಿರುವಾಗಲೇ ಅವರು ನೋಡ್ತಿರ್ತಾರೆ ಈ ಬಡತನ, ರೋಗಿಗಳಾಗಿರ್ಬೋದು, ಈ ಹಸುವಿನಿಂದ ಮಕ್ಕಳಾಗಿರ್ಬೋದು, ಇನ್ನು ಬಹಳಷ್ಟು ರೀತಿಯ ಘಟನೆಗಳು ಅವ್ರು ನೋಡ್ತಿರ್ತಾರೆ. ನೋಡಿ ಅವರಿಗೆ ಒಂಥರ ಮನಕೂಲಕ್ಕೆ ಬಹಳ ಸಂಕಟ ಆಗುತ್ತೆ. ಅವರು ಅವತ್ತು ನಿರ್ಧಾರ ಮಾಡ್ತಾರೆ, ನಾನು ಇದಕ್ಕೆ ಪರಿಹಾರ ಕಂಡುಕೋಬೇಕಂತ. ಅದಾದ ನಂತರ 1946 ಅವರಿಗೆ ಸ್ವಯಂ ಪ್ರೇರಣತೆ ದೇವರ ಕರೆ ಎಂದು ಸ್ವಯಂ ಪ್ರೇರಣತೆಯಿಂದ ಹುಟ್ಟುತ್ತದೆ. ಅದಾದ ನಂತರ ಅವರು ಇಷ್ಟೊಂದು ಸಮಸ್ಯೆಗಳು ಇದ್ರೂ ಸಹ ಅವರು ತಮ್ಮ ಶಿಕ್ಷಣದ ವೃತ್ತಿಗೆ ನಿವೃತ್ತಿ ನೀಡಿ ಒಂದು ಬಡತನ ನಿರ್ಮೂಲನೆಗೆಲ್ಲ ಒಂದು ಸಂಘಟನೆ ಸ್ಥಾಪನೆ ಮಾಡ್ತಾರೆ, ಮಿಷನರಿ ಆಫ್ ಚಾರಿಟಿ. ಅಂದರೆ ಇದು ಅಸಲಿ ಯಾರಿಗೆ ಬಡತನದಲ್ಲಿರ್ತಾರೆ ಅವರಿಗೆ ನಿರ್ಮೂಲನೆ ಮಾಡುವಂಥದ್ದು, ಯಾರಿಗೆ ವಿದ್ಯಾಭ್ಯಾಸ ಇಲ್ಲವೋ ಅವರಿಗೆ ವಿದ್ಯಾಭ್ಯಾಸವನ್ನು ನೀಡುವುದು, ಯಾರಿಗೆ ಹಸಿವಿರ್ತಾರೆ ಅವರಿಗೆ ಆಶ್ರಯವನ್ನು ನೀಡುವುದು. ಈ ಒಂದು ಆಶ್ರಮ ಬಹಳ ದೊಡ್ಡದಾಗಿ ಬೆಳೆಯುತ್ತಿದ್ದರೆ ಲಕ್ಷಾಂತರ ಸಾವಿರಾರು ಜನ ಈ ಒಂದು ಸಮಸ್ಯೆಗೆ ಬರುತ್ತಿರ್ತಾರೆ. ಬಹಳಷ್ಟು ಸೇವೆ ಮಾಡ್ತಾರೆ ಇವರು ಕೋಲ್ಕತ್ತಾದಲ್ಲಿ. ಅದಾದ ನಂತರ ಇವರು ಪ್ರಮುಖವಾಗಿ 2 ಹೇಳಿಕೆಗಳನ್ನು ಕೊಡ್ತಾರೆ. ಒಂದು, ನಾವೆಲ್ಲ ದೇವರ ಕೈಯಲ್ಲಿರುವ ಸಣ್ಣ ಸಣ್ಣ ಸಾಧನೆಗಳು. ಮತ್ತೊಂದು ಹೇಳಿಕೆ ಎಂದರೆ ನಾವು ಯಾವ ಕಾರ್ಯವನ್ನು, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ, ಯಾವ ಕಾರ್ಯವನ್ನು ನಾವು ಪ್ರೀತಿಯಿಂದ ಮಾಡ್ತಿರೋ ಅದು ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಇವರು ಇಷ್ಟೆಲ್ಲ ನೋಡಿ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಭಾರತದ ಜನರಿಗೆ ತಮ್ಮ ಭೂಮಿಯನ್ನು ಬಿಟ್ಟು, ತನ್ನ ತಂದೆ ತಾಯಿಯನ್ನು ಬಿಟ್ಟು ಭಾರತೀಯರಿಗಾಗಿ ಇಷ್ಟೊಂದು ಸೇವೆಯನ್ನು ಸಲ್ಲಿಸುವ ಗೌರವವಾಗಿ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾದ ಶಾಂತಿಗಾಗಿ ಇವರಿಗೆ 1979 ಅಕ್ಟೋಬರ್ 17 ಈ ದಿನ ಅವರಿಗೆ ನೊಬೆಲ್ ಪ್ರೈಸ್ ಕೊಡ್ತಾರೆ. 1980 ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಅದಾದ ನಂತರ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ. ಅದಾದ ನಂತರ ಪದ್ಮವಿಭೂಷಣ ಪ್ರಶಸ್ತಿ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟು ಆ ಮಹಿಳೆಗೆ ಗೌರವ ನೀಡ್ತಾರೆ. ಯಾರೂ ಅಲ್ಲ, ಆ ಮಹಿಳೆ ಬಡವರ ಕಣ್ಣೀರನ್ನು ನೋಡುತ್ತಿದ್ದ, ರೋಗಿಗಳನ್ನು ಕಾಪಾಡಿದ ದೇಶಭಕ್ತ ಅಂತ ಹೇಳ್ಬೋದು ಮದರ್ ತೆರೇಸಾ.